ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕರ್ತನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕಣ್ಣನ್ನು ತೆರೆದು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನೀವು ಗಮನಿಸಿ, ನಾವು ನಮ್ಮ ನಿರ್ಧಾರಗಳಿಗೆ ಅನುಗುಣವಾಗಿ ನಡೀತೇವೆ. ಆದರೆ ಕರ್ತನು ನಮ್ಮನ್ನು ಆತನ ಅನುಗುಣವಾಗಿ ಒಳ್ಳೆಯ ಆಲೋಚನೆಯನ್ನು ಕೊಟ್ಟು ಸಕಾಲದಲ್ಲಿ ನಮ್ಮನ್ನು ನಡೆಸುವವರಾಗಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಿಯರೇ, ಮತ್ತಾಯ ಪತ್ರಿಕೆ 9ನೇ ಅಧ್ಯಾಯ 29ರಲ್ಲಿ ನೀವು ನೋಡಿ, ಅಲ್ಲಿ ಕರ್ತನು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದೇನೆಂದರೆ, ನಿನ್ನ ನಂಬಿಕೆಯ ಪ್ರಕಾರ ನಿನಗೆ ಆಗಲಿ. ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ನಂಬಿಕೆ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಬಹಳ ಮುಖ್ಯ. ನಂಬಿಕೆಯೇ ಇಲ್ಲ ಅಂತಂದರೆ ಮನುಷ್ಯ ಬದುಕೋದಾದರೂ ಹೇಗೆ? 9:29ರಲ್ಲಿ ಕರ್ತನು ಅವರ ಕಣ್ಣುಗಳನ್ನು ಮುಟ್ಟಿ, ನಿಮ್ಮ ನಂಬಿಕೆಯಂತೆ ಆಗಲಿ. ಕರ್ತನು ಕಣ್ಣುಗಳನ್ನು ಮುಟ್ಟಿ, ಯಾರ ಕಣ್ಣುಗಳನ್ನು? ಕುರುಡನ ಕಣ್ಣುಗಳನ್ನು ಮುಟ್ಟಿ, ನಿನ್ನ ನಂಬಿಕೆಯಂತೆ ನಡೆಯಲಿ. ಇವತ್ತು ನಮ್ಮ ನಂಬಿಕೆಗಳನ್ನು ನಾವು ಕಳೆದುಕೊಂಡಿದ್ದೇವೆ. ನಮ್ಮ ಸಾಮರ್ಥ್ಯಗಳನ್ನು ನಾವು ಕಳೆದುಕೊಂಡಿದ್ದೇವೆ. ನಮ್ಮ ನಂಬಿಕೆಯ ಅನುಗುಣವಾಗಿ ನಡೆಯುವಂಥದ್ದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಪ್ರಿಯರೇ, ಮರೆತು ಹೋಗಿದ್ದೇವೆ. ಕರ್ತನು ನಮಗಾಗಿ ಸಾಧಿಸುವ ಕಾರ್ಯಗಳನ್ನು ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಲ್ಲ, ನಮ್ಮ ನಂಬಿಕೆಯ ಅನುಗುಣವಾಗಿ ಇರ್ತಾನೆ. ಕರ್ತನು ಕುರುಡನನ್ನು ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನಂದರೆ, ನೀನು ನಂಬ್ತೀಯಾ? ಆತ ಹೇಳ್ತಾನೆ, ಹೌದು ಸ್ವಾಮಿ, ನಾನು ನಂಬುವವನಾಗಿದ್ದೇನೆ. ನಾನೇನಾಗಿದ್ದೇನೆ? ನಂಬುವವನಾಗಿದ್ದೇನೆ ಎಂಬುದಾಗಿ. ಯಾಕೆಂದರೆ ಅವನು ಯಥಾರ್ಥವಾಗಿ ನಂಬಿದ. ಅದಕ್ಕೆ ಅವನ ನಂಬಿಕೆಯ ಅನುಗುಣವಾಗಿ ಅವನಿಗೆ ಕಣ್ಣು ಬಂತು. ಪ್ರಿಯರೇ, ಇಲ್ಲಿ ವಿಶೇಷವಾಗಿ ನೀವು ಗಮನಿಸಿ, ಅವನು ಕರ್ತನನ್ನು ನಂಬಿದ. ಕರ್ತನು ಅವನಿಗೆ ಕಣ್ಣನ್ನು ಕೊಟ್ಟ. ಈ ಎರಡು ಕಣ್ಣುಗಳನ್ನು ನಾವು ಈ ರೀತಿಯಾಗಿ ವಿಚಾರಣೆ ಮಾಡೋದಾದರೆ, ವಿವರಿಸುವುದಾದರೆ, ನಮ್ಮ ಪಾಪಗಳ ಕ್ಷಮೆ ಒಂದು ಕಣ್ಣು, ಇನ್ನೊಂದು ಕಣ್ಣು ನಮ್ಮ ಪಾಪಗಳಿಂದ ರಕ್ಷಣೆ. ಅಂದರೆ ಈ ಎರಡು ಕಣ್ಣನ್ನು ನಾವು ಒಂದು ವಿಭಿನ್ನ ಆಲೋಚನೆಯಲ್ಲಿ ಆಲೋಚನೆ ಮಾಡೋಣ. ಒಂದು ಕಣ್ಣು ಪಾಪಗಳ ಕ್ಷಮೆ, ಮತ್ತೊಂದು ಪಾಪಗಳಿಂದ ರಕ್ಷಣೆ. ಇವು ಒಬ್ಬ ವ್ಯಕ್ತಿಗೆ ಸಿಗ್ತದೆ. ದೇವರು ಪಕ್ಷಪಾತಿ ಮಾಡುವವರಲ್ಲ. ಕರ್ತನು ಯಾವುದೇ ಕಾರಣಕ್ಕೂ ಪಕ್ಷಪಾತಿ ಅಲ್ಲವೇ ಅಲ್ಲ. ಈ ಲೋಕದಲ್ಲಿ ಅನೇಕ ರೀತಿಯ ಜನರಿದ್ದಾರೆ. ಕ್ರಿಸ್ತನು ತನ್ನ ಪಾಪವನ್ನು ಕ್ಷಮಿಸಬಲ್ಲವನೆಂದು ಒಬ್ಬನು ನಂಬುತ್ತಾನೆ, ಅವನ ಪಾಪ ಕ್ಷಮಾಪಣೆಯನ್ನು ಹೊಂದುತ್ತಾನೆ. ಇನ್ನೊಬ್ಬನಿಗೆ ಕರ್ತನು ಕಲಿಸುವವನಾಗಿದ್ದಾನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾಕಂದರೆ ಸರ್ವಶಕ್ತನು, ನಿತ್ಯಕರ್ತನು, ನಿರಂತರತೆಯಲ್ಲಿ ನಮ್ಮನ್ನು ನಡೆಸುವ ಆತನು. ಆತನಿಗೆ ಎಲ್ಲವೂ ಸಾಧ್ಯ. ಶೂನ್ಯದಿಂದಲೇ ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಕರ್ತನು. ಹಾಗಾಗಿ ಆತನಿಗೆ ಎಲ್ಲವೂ ಸಾಧ್ಯ, ಸಮಸ್ತವೂ ಸಾಧ್ಯ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರಪ್ಪ, ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ದೇವರೇ, ಶೂನ್ಯದಿಂದ ಸೃಷ್ಟಿ ಮಾಡಿದಂಥ ದೇವರೇ, ವಿಶೇಷವಾಗಿ ಸ್ವಾಮಿ
ಪರಿಶುದ್ಧಾತ್ಮ ದೇವರೇ, ಅಪ್ಪ, ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸ್ತೇವೆ ದೇವರೇ. ನವಜಾತ ಶಿಶುಗಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ ದೇವರೇ. ಆ ಮಕ್ಕಳಿಗೆ ದೇವರೇ ಯಾವುದೇ ಥರದ ವ್ಯಾಧಿಗಳು ಮುಟ್ಟಬಾರ್ದು. ಯೇಸುವೇ, ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ಮಕ್ಕಳಿಗೆ ಗುಣ ಮಾಡಪ್ಪ, ಗುಣ ಮಾಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.